ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಾವ ಹತ್ರ ಬರಬೇಡ. ನಿನ್ ತಾಯಿ ಬಗ್ಗೆ ತೀರ್ಮಾನನ ಈ ತಾಯಿನೇ ತಗೊಳ್ಳಿ. ಶಿವು ಶಿವು ಮದುವೆ ಕಾರ್ ಡಿಸೈನ್ ತೋರಿಸ್ಕೊಂಡು ಹೋಗೋಣ ಅಂತ ಬಂದೆ ಕಣೋ ಶಿವು. ಭಾವ ಮಾವ 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 ಯಾವ್ದು ನೀವು ನನ್ನ ಯಾರು ಮಾವ? ಎಲ್ಲ ನನ್ನ ತಂಗಿ ಭಾಳ ಹಾಳಾಗೋಯ್ತದೆ ಅಂತ ದಿಗ್ಲಾಗ್ಬಿಟ್ಟಿದ್ದೆ. ನೀವು ಯಾವ ಥರ ಬಂದ್ಬಿಟ್ರಿ, ಯಾವ ಥರ ಬಂದ್ಬಿಟ್ರಿ? ಮಾಮಯ್ಯ, ಇಷ್ಟೊಂದೆಲ್ಲ ನಡೀತಿದ್ರು ಏನು ಮಾತಾಡದೆ ದೊಡ್ಡದನ್ನ ತೋರಿಸ್ಬಿಟ್ರಿ. ನಂಗೆ ಅಣ್ಣ ಸಮಾಧಾನ ಆದ್ನಲ್ಲ, ನಂಗೆ ನಿಟ್ಟುಸಿರು ಬಿಡೋಂಗಾಗ್ತದೆ ಮಾಮಯ್ಯ. ನಿಜವಾಗ್ಲು ನಮ್ಮ ಪಾಲಿನ ದೇವ್ರು ಮಾಮಯ್ಯ, ನೀವು ನಮ್ಮ ಪಾಲಿನ ದೇವ್ರು. ಹೇಳ್ರಿ ಮಕ್ಕಳ, ಯಾರು ದೇವ್ರಲ್ಲ ಕಣ್ರಪ್ಪ. ದೇವ್ರು ಅಲ್ಲಿದ್ದಾಳೆ ನೋಡು, ತಾಯಿ ಮಾಕಳವ್ವ. ಅವಳೇ ಎಲ್ಲರನ್ನೂ ಕಾಯೋಳು. ಮಾವ, ನನ್ನ ನೀವು ಹೇಳ್ದೆ ಕೇಳ್ದೆ ಹೊಂಟೋದ್ರಲ್ಲ, ನಂಗೆ ಜೀವನೇ ಓದಂಗಾಗ್ಬಿಡ್ತು. ಆಮೇಲೆ ಏಟೊಂದ್ಕಿಂತ ನಿಮಗೆ ಫೋನ್ ಮಾಡಿದೆ, ನೀವು ಫೋನು ಎತ್ತಲಿಲ್ಲ. ಎಲ್ಲಿ ಮದುವೆನೇ ಆಗದಿಲ್ವೇನೋ ಅಂತ ನನ್ ಭಯ ಬಿದ್ಬಿಟ್ಟೆ ಮಾವ, ಭಯ ಬಿದ್ಬಿಟ್ಟು. ಅಯ್ಯೋ ದಡ್ಡ, ನಾನು ಹೋಗಿದ್ದೆ ಬೇರೆ ಕಾರಣ ಕಣೋ. ನಿಮ್ಮ ತಾಯಿ ಮೇಲೆ ಕೋಪ ಮಾಡ್ಕೊಂಡು ಹೋದೆ ಅಂತ ಅನ್ಕೊಂಡ್ಯಾ? ನಿನ್ನ ಮಾವನಾಗಿ ಇಲ್ಲಿಗೆ ಹೇಗೆ ಬಂದಿದ್ದೀನೋ ಹಾಗೆ ದೇವಸ್ಥಾನದ ಒಡವೆ ಕದ್ದು ಓಡು ಹೋದ ಒಬ್ಬ ಅಪರಾಧಿ ಅವತ್ತು ನನ್ನ ಕಣ್ಮುಂದೆ ಬಂದ ಹಂಗಾಯ್ತು. ಪಾಪ ಪ್ರಜ್ಞೆ ಕಾಡ್ತು ಕಣೋ, ಅದಕ್ಕೆ ಹೋದೆ. ನನ್ನ ಮಕ್ಕಳು ನೋವು ಪಡೋದನ್ನ ನೋಡೋದಕ್ಕಿಷ್ಟ ಆಗೋದಿಲ್ಲ ಕಣೋ. ಇವಳು ನಮ್ಮನೆ ಸೊಸೆ. ಇವಳು ಕಣ್ಣೀರು ಹಾಕಿದ್ರೆ ಈ ಮನೆಗಲ್ಲ, ಆ ಮನೆಗೂ ದರಿದ್ರ ಸುತ್ತಕೊಳ್ಳುತ್ತೆ. ಇದು ನಿನಗೆ ನೆನಪಿರ್ಲಿ ರತ್ನಮ್ಮ. ಅಳಬೇಡ, ಕಣ್ಣೀರು ಹಾಕ್ಬೇಡ. ಮಾವ, ನೀವು ಬಂದಿದ್ದೀರಲ್ಲ, ಇನ್ಮೇಲೆ ಕಣ್ಣೀರು ಹಾಕಲ್ಲ. ಜನ ಪಂಚಾಯಿತಿ ತೀರ್ಮಾನ ಗೌರವಿಸಿ ಅದಕ್ಕೆ ಮರ್ಯಾದೆ ಕೊಟ್ಟು ಊರು ಸೇರಬೇಕು ಅಂತಾರೆ. ಅದು ಈ ಹಳ್ಳಿ ಕಾನೂನು ಕೂಡ. ಹಾಗಂತ ಅವ್ರ ತಲೆ ಬೋಳಿಸಿ ಸುಳಿ ತೆಗಿಯಕ್ಕಾಗತ್ತೇನೋ? ಇಲ್ವಲ್ಲ.
ಅದನ್ನೇ ರಾತ್ರಿ ಎಲ್ಲ ಯೋಚನೆ ಮಾಡಿದೆ. ಯಾಕೋ ಸರಿ ಅನ್ನಿಸ್ಲಿಲ್ಲ. ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಿನ್ನ ಮಾವನಾಗಿ ಈಗ ನಿನ್ನ ಮುಂದೆ ಬಂದು ನಿಂತಿದ್ದೀನಿ. ಪಾರು, ನಿಮ್ಮಪ್ಪ ಏನೋ ಯೋಚನೆ ಹಾಕೊಂಡು ಬಂದಂಗಿದೆ. ಅತ್ತೆ, ಈ ಮದುವೆ ವಿಷಯ ಒಂದು ಸೆಟ್ಲ್ ಆಗಿಬಿಡಲಿ, ಆಮೇಲೆಲ್ಲ ನಾನು ನೋಡ್ಕೋತೀನಿ. ಎತ್ತು ಎಳಸಾದರೆ ಮುದುಕ ಹೊಡಿಬೇಕು, ಎತ್ತು ಮುದಿ ಆದರೆ ಹುಡುಗ ಹೊಡಿಬೇಕು ಅನ್ನೋ ಹಾಗೆ ಈ ವೀರಭದ್ರನಿಗೆ ಯಾವಾಗ ಏನು ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು ಕಣೋ ಶಿವು. ಊರು ಜನ 100 ಮಾತಾಡ್ತಾರೆ, ಅದನ್ನು ಆಮೇಲೆ ಪಂಚಾಯತಿನಲ್ಲಿ ತೀರ್ಮಾನ ಮಾಡಿದ್ರೆ ಆಯಿತು. ಆದರೆ ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲಬಾರ್ದು ಅಲ್ವಾ? ಅದಕ್ಕೆ ನನ್ನ ನಾಲ್ಗೆ ಮುಟ್ಟಿ ಹೇಳ್ತಾ ಇದ್ದೀನಿ, ನನ್ನ ಮಗ ಪರಶುಗೂ ನಿನ್ನ ತಂಗಿ ರತ್ನಂಗೂ ಮದುವೆ ಆಗೋದು ಶತಸಿದ್ಧ. ಇದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅಪ್ಪ ಅಂತೂ ಆ ಮಕ್ಕಳವ್ವ ಕಣ್ಬಿಟ್ಲು. ಇದೊಂದು ಸರಿ ಹೋಗ್ಲಿ ಅಂತ ಕಾಯ್ತಾ ಇದ್ದೆ. ಇವಾಗೆಲ್ಲ ಸರಿ ಹೋಯ್ತು. ಸರಿ, ನಾನಿನ್ ಬರ್ತೀನಿ. ಅಯ್ಯೋ ರಾಣಿ, ಅಕ್ಕನ ಮದುವೆ ಕಾರ್ಯ ಎಷ್ಟೊಂದಿದೆ, ನೀನು ಹಿಂಗೆ ನಿಂತ್ಗಳಿಗೆಲ್ಲ ಹೊರಟ್ಬಿಟ್ರೆ ಹೆಂಗೆ? ಹಂಗೇನಿಲ್ಲ ವೀರಭದ್ರ, ಇನ್ನೇನು ಎಲ್ಲ ಕೆಲಸ ಮುಗೀತಲ್ಲ, ಹೊರಡೋಣ ಅಂತ ಹೇಳಿ ರಾಣಿ ಹೇಳ್ತಾವಳೆ. ಇದೇನಿದು, ನಾಗೇಗೌಡನ ಅಜ್ಜಿ ವರ್ಷನೇ ಬದಲಾಗಿದೆಯಲ್ಲ. ಇರಲಿ, ಮೊದಲು ಶಿವು ವಿಚಾರ ನೋಡೋಣ. ಸರಿ ಕಣಜಿ, ಹುಷಾರಾಗಿ ಹೋಗಿ ಬರವ. ಗೌಡ್ರೆ, ನಿಮ್ಮನ್ನ ಸರಿಯಾಗಿ ವಿಚಾರಿಸ್ಕೊಳಕ್ಕೆ ಆಗ್ಲಿಲ್ಲ ನನ್ನ ಕೈಲಿ. ತಪ್ಪು ತಿಳ್ಕೊಬೇಡಿ. ಡೋಂಟ್ ವರಿ, ಚಿಲ್. ಏನೋ ಚೀಲ ಕೇಳ್ತವ್ರೆ. ಅಣ್ಣ, ಅದು ಚೀಲ ಅಲ್ಲ, ಚಿಲ್ಲು. ಚಿಲ್ ಅಂದ್ರೆ ತಂಪಾಗಿ ಖುಷಿಯಾಗಿರಿ ಅಂತ ಅರ್ಥ. ಓಹೋ, ಹಂಗ ಮಾವ ಬಂದಾಯ್ತಲ್ಲ, ಇನ್ನು ಎಲ್ಲ ತಂಪಾಗಿರ್ತೈತೆ. ರಾಣಿ, ಬಾ, ಅರ್ಶಿನ ಕುಂಕುಮ ಕೊಡ್ತೀನಿ. ಬನ್ನಿ ಬನ್ನಿ ಬನ್ನಿ, ಹೋಗಪ್ಪ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ